ವಿಧಾನಸೌಧದ ಭದ್ರತಾ ಡಿಸಿಪಿ ಪತ್ರ ಬರೆದು ಕೂಡ ಕಡೆಗಣನೆ ಆಗಿದೆ. ಭದ್ರತೆ ಆಗಲ್ಲ, ಪೊಲೀಸರ ಕೊರತೆ ಆಗುತ್ತೆ ಅಂದ್ರೂ ಕೂಡ ನೆಗ್ಲಿಜೆನ್ಸಿ ಗೊತ್ತಾಗ್ತಿದೆ. ವಿಜಯೋತ್ಸವದ ದಿನ ಅಭಿಮಾನಿಗಳನ್ನ ಡೈವರ್ಟ್ ಮಾಡಿದ್ದೆ ಸತ್ಯವತಿ. ವಿಧಾನಸೌಧಕ್ಕೆ ಯಾರೂ ಅಭಿಮಾನಿಗಳು ಬರಬೇಡಿ ಅಂತೇಳಿ ಮಾಧ್ಯಮಗಳ ಮೂಲಕ ಕರೆ ಕೊಟ್ಟಿದ್ರು. ಕ್ರೀಡಾಂಗಣಕ್ಕೆ ಹೋಗಿ ಅಂತ ಹೇಳಿದ್ದು ಇದೇ ಸತ್ಯವತಿ ಅವರು. ದುರ್ಘಟನೆಗೆ ಕಾರಣರಾದವರಲ್ಲಿ ಸತ್ಯವತಿಯೂ ಕೂಡ ಒಬ್ಬರಲ್ವಾ? ಡಿಪಿಆರ್ ಕಾರ್ಯದರ್ಶಿ ಸತ್ಯವತಿ ಮೇಲೆ ಯಾಕೆ ಕ್ರಮ ಆಗ್ತಾ ಇಲ್ಲ, ಯಾವಾಗ ಕ್ರಮ ಅನ್ನೋದು ಈಗಿರುವಂತಹ ಪ್ರಶ್ನೆ. ಈ ಸ್ಟೇಡಿಯಂ ದುರಂತಕ್ಕೆ ಈಗ ನೇರವಾದ ಹೊಣೆಯನ್ನ ಇವರೇನೇ ಹೊತ್ಕೊಬೇಕು ಅನ್ನುವಂತಹ ಮಾತುಗಳು ಕೇಳಿ ಬರ್ತಾ ಇದೆ. ಸ್ಪಷ್ಟವಾಗಿ ಪೊಲೀಸರು ಬರೆದಂತಹ ಪತ್ರದಲ್ಲಿ ಉಲ್ಲೇಖಿಸಿರ್ತಾರೆ. ಅದಾಗಿಯೂ ಕೂಡ ಇದನ್ನ ಉಲ್ಲಂಘಿಸಿರೋದು ಗೊತ್ತಾಗ್ತಾ ಇದೆ. ತಮ್ಮೆಲ್ಲರ ಒಂದು ಹೆಮ್ಮೆ ಆರ್ ಸಿ ಬಿಗೆ ಇವತ್ತು ಒಂದು ಇಲ್ಲಿಂದ ಪ್ರಾರಂಭ, ಅವರ ಏನು ವಿಕ್ಟ್ರಿ ಒಂದು ಮಾರ್ಚ್ ಇದೆ, ಇಲ್ಲಿಂದ ವಿಧಾನಸೌಧದಿಂದ ಪ್ರಾರಂಭ ಆಗ್ತಾ ಇದೆ. ಇದು ಒಂದು ಬಹಳಷ್ಟು ಐಕಾನಿಕ್ ಮತ್ತು ಚಾರಿತ್ರಿಕವಾದ ಒಂದು ಕಟ್ಟಡವಾಗಿರೋದ್ರಿಂದ ಇಲ್ಲಿಂದ ಪ್ರಾರಂಭ ಮಾಡೋದಕ್ಕೆ ಇಚ್ಛೆ ಪಟ್ಟಿದ್ದಾರೆ. KSCA ರೆಪ್ರೆಸೆಂಟೇಟಿವ್ಸ್ ನಮ್ಗೆ ಕೇಳಿದ್ದು, ಈಗ ನಾವು ಅವ್ರಿಗೆ ಮಾನ್ಯ ಮುಖ್ಯಮಂತ್ರಿಗಳ ಆದೇಶದಂತೆ ಪರ್ಮಿಷನ್ನು ಸಹ ಕೊಟ್ಟಿದ್ದೇವೆ. ಸುಮಾರು ವಿ ಆರ್ ಎಕ್ಸ್ಪೆಕ್ಟಿಂಗ್ ಟೀಮ್ ಅಟ್ 4 ಗಂಟೆಗೆ ಬಂದು ಇಲ್ಲಿ ನಂತರ ಅವ್ರಿಗೆ ಒಂದು ಸಣ್ಣ ಒಂದು ಫೆಸಿಲಿಟೇಷನ್ನು ನಾವು ಮಾಡಬೇಕು ಅಂತ ಯೋಚನೆ ಮಾಡಿದ್ದೀವಿ ಕರ್ನಾಟಕ ಸರ್ಕಾರದ ವತಿಯಿಂದ. ಸೊ 4 ಗಂಟೆಯಿಂದ ಮಾನ್ಯ ಮುಖ್ಯಮಂತ್ರಿಗಳು, ಮಾನ್ಯ ಉಪಮುಖ್ಯಮಂತ್ರಿಗಳು ಇಲ್ಲಿ ಹಾಜರಿದ್ದು ಆ ತಂಡವನ್ನು ಬರಮಾಡಿಕೊಂಡು ಮುಂದಿನ ಕಾರ್ಯಕ್ರಮಗಳನ್ನು ನಡೆಸಬೇಕು ಅನ್ನೋದೊಂದು ಆಶೆ ಇದೆ. ಈಗಾಗಲೇ ಎಲ್ಲ ಸಿದ್ಧತೆಗಳನ್ನು ಮಾಡ್ಕೊಳ್ತಾ ಇದ್ದೇವೆ. ಇಲ್ಲ, ಕ್ರೌಡ್ ಈಗ ಇಲ್ಲಿ ಕ್ರೌಡ್ ಇಲ್ಲಿ ಬರಬಾರ್ದು. ದಯವಿಟ್ಟು ನನ್ನ ಒಂದು ಮನವಿ, ಇಲ್ಲಿ ಕ್ರೌಡು ದಯವಿಟ್ಟು ನಾನು ಕರ್ನಾಟಕದ ಬೆಂಗಳೂರಿನ ಜನಸಾಮಾನ್ಯರು ಮತ್ತು RCB ಫ್ಯಾನ್ಗಳು ಹೇಳ್ತಾ ಇದ್ದೀನಿ, ಇದು ಕೇವಲ ಸ್ಟಾರ್ಟಿಂಗ್ ಪಾಯಿಂಟ್. ಸೊ ಅವರ ಒಂದು ವಿಕ್ಟ್ರಿ ಮಾರ್ಚ್ ಇದೆ, ಸ್ಟೇಡಿಯಂಗೂ ಹೋಗ್ತಾ ಇದ್ದಾರೆ ಮತ್ತು ಬೇರೆ ಬೇರೆ ಕಡೆ ಹೋಗ್ತಾ ಇದ್ದಾರೆ. ಕ್ರೌಡು ಜನಸಾಮಾನ್ಯರು ತಮ್ಮ ಒಂದು ಇದನ್ನು ಇಲ್ಲಿ ರಿಸ್ಟ್ರಿಕ್ಷನ್ಸ್ ಇರೋದ್ರಿಂದ ಸ್ಟೇಡಿಯಂಗೆ ಹೋಗಬೇಕು ಅಂತ ನಾವು ಕಳಕಳಿ ಹೋಗಿ ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಸೂದ್. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಮಸೂದ್, ಅವತ್ತು ಕಾರ್ಯಕ್ರಮ ನಡೆದ ದಿನ ಸತ್ಯವತಿಯವರು ಮಾಧ್ಯಮಗಳನ್ನು ಉದ್ದೇಶಿಸಿ ಮಾತನಾಡುವಂತಹ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳ ಆದೇಶದ ಮೇರೆಗೆ ನಾವು ಈ ಕಾರ್ಯಕ್ರಮಕ್ಕೆ ಪರ್ಮಿಷನ್ ಅನ್ನು ಕೊಟ್ಟಿದ್ದೇವೆ ಅಂತ ಹೇಳ್ತಾ ಇದ್ದಾರೆ. ಅಧಿಕಾರಿಗಳ ತಲೆದಂಡ ಆಯಿತು, ಮುಖ್ಯಮಂತ್ರಿಗಳ ರಾಜಕೀಯ ಕಾರ್ಯದರ್ಶಿಗಳ ತಲೆದಂಡ ಆಯಿತು. ಈಗ ಸತ್ಯವತಿಯವರ ತಲೆದಂಡ ಯಾವಾಗ ಅನ್ನೋದು ಪ್ರಶ್ನೆ. ಜೊತೆಗೆ ಸರ್ಕಾರದ ಪಾತ್ರ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ, ನಿರ್ಲಕ್ಷ್ಯ ಗೊತ್ತಾಗ್ತಾ ಇದೆ. ಏನು ಹೇಳುತ್ತೆ ಇದಕ್ಕೆ ಸರ್ಕಾರ ಅಂಥೇಳಿ? ಮುಖ್ಯವಾಗಿ ನೋಡಿ, 4 ಹಂತ IPS ಅಧಿಕಾರಿಗಳು, KS ಅಧಿಕಾರಿಗಳು, IAS ಅಧಿಕಾರಿಗಳು, ಅದರ ಮೇಲೆ ಸರ್ಕಾರ. ಈಗ ಸರ್ಕಾರದ ನಿರ್ದೇಶನ ಮೇರೆಗೆ ಇವರೆಲ್ಲ ಕೂಡ ಆಕ್ಟ್ ಮಾಡಿದ್ದಾರೆ. ಅಂದರೆ ಆ ಸರ್ಕಾರದ ನಿರ್ದೇಶನದ ಪ್ರಕಾರ ನಡವಳಿಕೆ ಮಾಡಿಕೊಂಡಿದ್ದಾರೆ. ಈಗ IPS ಅಧಿಕಾರಿಗಳನ್ನ ರಾಜ್ಯ ಸರ್ಕಾರ ಬಲಿ ಕೊಟ್ಟಿದೆ. ಅದೇ ರೀತಿ KS IAS ಅಧಿಕಾರಿಗಳು ತಪ್ಪಿದ್ರು ಕೂಡ ಯಾಕೆ ಅವ್ರನ್ನ ರಕ್ಷಣೆ ಮಾಡ್ತಿದೆ ಅನ್ನುವಂತಹ ಒಂದು ಆರೋಪ ಎದ್ದಿರುವಂಥದ್ದು. ಮುಖ್ಯವಾಗಿ DCP ಕರಿಬಸವನಗೌಡ ಪತ್ರ ಏನು ಬರೆದಿದ್ದಾರೆ, ಆ ಪತ್ರದ ಆಧಾರದಲ್ಲಿ ಈಗ ಸತ್ಯವತಿಯವರು ಕೂಡ ಆರೋಪಿಯಾಗಿದ್ದಾರೆ. ಒಂದು ರೀತಿಯಲ್ಲಿ ಆರೋಪದ ಕಟಕಟೆಯಲ್ಲಿ ನಿಲ್ಲುವಂತಹ ಪರಿಸ್ಥಿತಿ ಬಂದಿದೆ. ಅಷ್ಟೇ ಅಲ್ಲ, ಇವ್ರಿಗೆ ಪತ್ರ ಬರೆದು ಮನವರಿಕೆ ಮಾಡಿದ್ರು ಕೂಡ DCP ಕರಿಬಸವನಗೌಡ ಅವರು ಅದನ್ನ ಒಂದು ರೀತಿಯಲ್ಲಿ ಪರಿಣಾಮಕಾರಿಯಾಗಿ ರಾಜ್ಯ ಸರ್ಕಾರಕ್ಕೆ ಕನ್ವೆ ಮಾಡಲಿಲ್ಲ ಸತ್ಯವತಿ ಅವರು. ಅವರು ಕೂಡ ವಿಜಯೋತ್ಸವ ವಿಧಾನಸೌಧದ ಗ್ರ್ಯಾಂಡ್ ಸ್ಟೆಪ್ ಮೇಲೆ ಆಗಬೇಕು ಅನ್ನುವಂಥ ಹಠ ಹಿಡಿದಿದ್ರು ಅನ್ನುವಂಥ ಒಂದು ಆರೋಪ. ಹಾಗಾಗಿ ಅವ್ರ ಮೇಲೆ ಕ್ರಮ ಯಾವಾಗ ಅನ್ನುವಂಥದ್ದು, CS ಕೂಡ ಇಲ್ಲಿ ನಿರ್ಲಕ್ಷ್ಯ ಎದ್ದು ಕಾಣ್ತಾ ಇದೆ. ಅವ್ರ ವಿರುದ್ಧ ಕ್ರಮ ಯಾವಾಗ ಅನ್ನುವಂಥದ್ದು. ಇದ್ರ ಜೊತೆಗೆ ಅದೇ 4ನೇ ತಾರೀಕು ಸತ್ಯವತಿ ಅವರು ಮಾಧ್ಯಮ ಹೇಳಿಕೆ ಕೊಡ್ತಾರೆ. ಆ ಒಂದು ಹೇಳಿಕೆಯಲ್ಲಿ ಇಲ್ಲಿಗೆ ಯಾರು ಬರಬೇಡಿ, ಎಲ್ಲರೂ ಕೂಡ ಕ್ರೀಡಾಂಗಣಕ್ಕೆ ಹೋಗಿ ಅಂತ ಒಂದು ಕರೆಯನ್ನು RCB ಅಭಿಮಾನಿಗಳು ಕೊಡ್ತಾರೆ. ಬಹುತೇಕ ಇಲ್ಲೂ ಕೂಡ ಬಂದಿದ್ರು. ಆದರೆ ಇವರ ಮಾತು ಕೇಳಿ ಅಲ್ಲಿಗೂ ಕೂಡ ತುಂಬಾ ಜನ ಹೋಗಿದ್ದಾರೆ. ಅಲ್ಲಿಗೆ ಹೋದವರಲ್ಲಿ 11 ಜನ ಬಲಿಯಾಗಿರುವಂಥದ್ದು. ಹಾಗಾಗಿ ಎತ್ತ ನೋಡಿದ್ರು ಕೂಡ ಸತ್ಯವತಿಯವರು ಕೂಡ ಆರೋಪದ ಕಟಕಟೆಯ ಮೇಲೆ ನಿಲ್ತಾರೆ. ಅವ್ರ ವಿರುದ್ಧ ಕ್ರಮ ಯಾಕೆ ತೆಗೆದುಕೊಳ್ತಾ ಇಲ್ಲ ರಾಜ್ಯ ಸರ್ಕಾರ, ಅವ್ರನ್ನ ಯಾಕೆ ರಕ್ಷಣೆ ಮಾಡುವಂತ ಪ್ರಯತ್ನ ಮಾಡ್ತಿದೆ ಅನ್ನುವಂಥ ಆರೋಪಗಳು ಎದ್ದಿರುವಂಥದ್ದು. ಈಗ ಏನು ಬಯಲಾಗಿದೆ ಕರಿಬಸವನಗೌಡ ಅವರ ಪತ್ರ, ಈ ಸಾಕಷ್ಟು ಪ್ರಶ್ನೆಗಳನ್ನ ಈ ಒಂದು ಪತ್ರ ಸರ್ಕಾರಕ್ಕೆ ಕೇಳ್ತಾ ಇದೆ. ರಾಜ್ಯ ಸರ್ಕಾರ ಮೌನವಾಗಿದೆ. IPS ಅಧಿಕಾರಿಗಳನ್ನ ಬಲಿ ಕೊಟ್ಟಿದೆ, ತಾನು ಮಾತ್ರ ಸುರಕ್ಷವಾಗಿರುವಂಥದ್ದು. ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಮುಖ್ಯವಾಗಿ ಅವ್ರದೇ ತಪ್ಪು. ಅದರ ಹೊರತಾಗಿ IAS ಮತ್ತೆ ಕೆಲ KS ಅಧಿಕಾರಿಗಳು ತಪ್ಪಿರುವಂಥದ್ದು. ಅವ್ರನ್ನ ಯಾಕೆ ರಕ್ಷಣೆ ಮಾಡ್ತಾ ಇದೆ ರಾಜ್ಯ ಸರ್ಕಾರ, ತಮ್ಮನ್ನು ತಾವು ಯಾಕೆ ರಕ್ಷಣೆ ಮಾಡ್ಕೊಳ್ತಾ ಇದ್ದಾರೆ ಅಂತ ತಾವೇ ತಪ್ಪು ಮಾಡಿ IPS ಅಧಿಕಾರಿಗಳು, ಪೊಲೀಸ್ ಅಧಿಕಾರಿಗಳ ಮೇಲೆ, ಪೊಲೀಸರ ಮೇಲೆ ತಪ್ಪು ಹೊರಿಸುವಂತ ಅಗತ್ಯ ಏನಿತ್ತು ಅನ್ನುವಂಥ ಪ್ರಶ್ನೆ ಇದೆ. ಸಾರ್ವಜನಿಕವಾಗಿ ಕೇಳಿ ಬರ್ತಿರುವಂತ ಪ್ರಶ್ನೆ ಇದ್ದು ರಾಜ್ಯ ಸರ್ಕಾರ ಇದಕ್ಕೆ ಉತ್ತರ ಕೊಡೋದಿಲ್ಲ. ಯಾಕೆಂದ್ರೆ ಗೊತ್ತು ಅದರ ಬುಡಕ್ಕೆ ಬರುತ್ತೆ ಅಂತ. ಹಾಗಾಗಿ ಈಗ ರಾಜ್ಯ ಸರ್ಕಾರ, ಬಿಜೆಪಿ ಆಗ್ರಹ ಮಾಡ್ತಿದೆ, ಇಡೀ ಸರ್ಕಾರ ವಜಾ ಆಗಬೇಕು ಅಂತ, CM DCM ರಾಜೀನಾಮೆ ಕೊಡಬೇಕು, ಅವ್ರ ವಿರುದ್ಧ ಪೊಲೀಸರಿಗೆ FIR ದಾಖಲಿಸಬೇಕು ಅಂತ. ಸೊ ಮುಂದೆ ಏನಾಗುತ್ತೆ ಅನ್ನುವಂಥದ್ದು ಕಾದೊಡಬೇಕಾಗಿದೆ. ಪ್ರೇಮ್. ಓಕೆ, ಥ್ಯಾಂಕ್ ಯು ಮಸೂದ್ ತಮ್ಮೆಲ್ಲ ಮಾಹಿತಿಗಾಗಿ.